ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಪುನಃ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನ ಬಯಸುತ್ತಾ 10ನೇ ತರಗತಿಯ ತ್ರಿಕೋನಮಿತಿ ಅಧ್ಯಾಯದಲ್ಲಿ ಅಭ್ಯಾಸ 8.3ರಲ್ಲಿ ಈಗಾಗಲೇ ಮುಖ್ಯವಾದ ಪ್ರಶ್ನೆ 4ನೇದ್ದು. ಆ 4ನೆಯ ಪ್ರಶ್ನೆಯಲ್ಲಿ ನಾವು 1, 2, 3, 4, 5 ಲೆಕ್ಕಗಳನ್ನ ಕ್ರಮಾನುಸಾರವಾಗಿ ಈಗಾಗಲೇ ಮೊದಲಿನ ವಿಡಿಯೋಗಳಲ್ಲಿ ಬಿಡಿಸಿದ್ದು. ಇಂದು 6ನೆಯ ಸಮಸ್ಯೆ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಈಗಾಗಲೇ ಹಿಂದಿನ ವಾರ್ಷಿಕ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನ ತಾವು ಓಪನ್ ಮಾಡಿದ್ದೇ ಆದರೆ ಅದರಲ್ಲಿ ಕನಿಷ್ಠ ಈ ಒಂದು ಪ್ರಶ್ನೆ 6ರಿಂದ 7 ಸಲ ಮರುಕಳಿಸಿದ್ದು ತಮಗೆ ಗೊತ್ತಾಗುತ್ತೆ. ಅಷ್ಟೊಂದು ಬಹು ಮುಖ್ಯತೆಯನ್ನ ಪಡೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಇಂದಿನ ವಿಡಿಯೋದಲ್ಲಿ ತಮಗೆ ಸಿಗ್ತಾ ಇದೆ. ಆದಷ್ಟು ತಾವು ಸಹಿತ ಈ ಒಂದು ಪ್ರಶ್ನೆಯನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು ಅಧ್ಯಯನ ಮಾಡುವುದರ ಜೊತೆಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ. ಏಕೆಂದ್ರೆ ನಾಳೆ ಬರುವ ಪರೀಕ್ಷೆಯಲ್ಲಿಯೂ ಕೇಳಬಹುದು. ಇದು 100ಕ್ಕ ಸಂಭವನೀಯತೆ ಎಷ್ಟು, ಪ್ರೊಬೆಬಿಲಿಟಿ ಎಷ್ಟು ಅಂದ್ರೆ 90ರಷ್ಟು ಅಂತ ಹೇಳ್ತಾ ಇದೀವಿ. ಯಾಕಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಕಷ್ಟು ಈ ಒಂದು ಪ್ರಶ್ನೆ ಅನ್ನುವಂಥದ್ದು ಆಗಮಿಸಿದೆ. ಅದಕ್ಕೋಸ್ಕರವಾಗಿ ಇಂದು ತಮಗೆಲ್ಲರಿಗೂ ಈ ಒಂದು ವಿಡಿಯೋಕ್ಕೆ ಹಾರ್ದಿಕ ಸ್ವಾಗತವನ್ನ ಪುನಃ ಬಯಸುತ್ತಾ, ಮತ್ತೆ ಪ್ರಾಬ್ಲಮ್ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಯಾರೆಲ್ಲ ಇಂದಿನ ವಿಡಿಯೋಕ್ಕೆ ಹೊಸದಾಗಿ ಆಗಮಿಸಿದ್ರಿ, ದಯವಿಟ್ಟು ಆ ಎಲ್ಲ ವಿದ್ಯಾರ್ಥಿಗಳು ಬಿರಾದಾರ್ ಮೆಥ್ಸ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜೊತೆಗೆ ಈ ಒಂದು ಪ್ರಾಬ್ಲಮ್ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ. ಹಾಗಾದರೆ ಪ್ರಥಮವಾಗಿ ಇಲ್ಲಿ LHS ಅಂತ ತೆಗೆದುಕೊಂಡಾಗ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಆ ನಂತರ 1 ಮೈನಸ್ ಸೈನ್ ಎ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಎಡಭಾಗದಿಂದ ಪ್ರಶ್ನೆ ಎಡಭಾಗದಲ್ಲಿ ಏನಂತ ಕೊಟ್ಟರು, ರೂಟ್ ಆಫ್ 1 ಪ್ಲಸ್ ಸೈನ್ ಎ ಅಪಾನ್ 1 ಮೈನಸ್ ಸೈನ್ ಎ ಈಕ್ವಲ್ ಟು ಸೆಕ್ ಎ ಪ್ಲಸ್ ಟ್ಯಾನ್ ಎ ಅಂತ ಪ್ರೂವ್ ಕೊಡಬೇಕಾಗತ್ತೆ. ಹಾಗಾದ್ರೆ ಎಡಭಾಗವನ್ನು ತೆಗೆದುಕೊಂಡಾಗ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಅಪಾನ್ 1 ಮೈನಸ್ ಸೈನ್ ಎ ಅಂತ ಬರ್ಕೊಂಡಿದೀವಿ. ವಿದ್ಯಾರ್ಥಿಗಳೇ, ಇದನ್ನೇ ನಾವು ಈ ರೀತಿಯಾಗಿನೂ ಬರೆಯಬಹುದು. ರೂಟ್ ಆಫ್ 1 ಪ್ಲಸ್ ಸೈನ್ ಎ ಅಂತ ಬರೆಯೋಣ. ಅದನ್ನೇ ಅಪಾನ್ ರೂಟ್ ಅಂತ ಹಾಕಿ 1 ಮೈನಸ್ ಸೈನ್ ಎ ಅಂತ ಬರೆಯೋಣ. ಈ ರೀತಿಯಾಗಿ ತಾವು ಈ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ವಿಂಗಡಿಸಿ ಬರೆಯಬಹುದು. ಮೇಲ್ಗಡೆ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಏನಿದೆ ಅದಕ್ಕೊಂದು ರೂಟ್ ತಗೊಳ್ರಿ, ಕೆಳಗಡೆ ಏನಿದೆ ಛೇದ ಅದಕ್ಕೂ ರೂಟ್ ತಗೊಳ್ರಿ. ಇಷ್ಟ ಆದ ನಂತರ ಮುಂದೆ ಏನ್ ಮಾಡ್ಬೇಕು ಅಂದ್ರೆ ರ್ಯಾಷನಲೈಸ್ ಮಾಡ್ಬೇಕು. ಅಂದರೆ ಅಕರ್ಣಿಕಾರಕ ತೆಗೆದುಕೊಳ್ಬೇಕು. ಅಕರ್ಣಿಕಾರಕ ಅಂದ್ರೆ ಕೆಳಗೆ ಡಿನಾಮಿನೇಟರ್ ಏನಿದೆ, ಛೇದ ಅನ್ನುವಂಥದ್ದೇನಿದೆ ಅದನ್ನ ಇಂಟು ಹಾಕಿ ರೂಟ್ ಅಂತ ತೆಗೆದುಕೊಂಡು 1 ಮೈನಸ್ ಸೈನ್ ಎ ಇದೆ, ಅದು 1 ಪ್ಲಸ್ ಸೈನ್ ಎ ಆಗುತ್ತೆ. ಮೈನಸ್ ಇದ್ರ ಸೈನ್ ಎ ಅಂತ ಬರೀಬೇಕು. 1 ಪ್ಲಸ್ ಸೈನ್ ಎ ಅಂತ ಬರೀಬೇಕು. ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಅಂತ ಬರೀಬೇಕು. ಈ ರೀತಿಯಾಗಿ ನಾವು ಈ ಡಿನಾಮಿನೇಟರ್ ಅನ್ನ ರ್ಯಾಷನಲೈಸ್ ಮಾಡಿದೆವು, ಅಂದ್ರೆ ಅಕರ್ಣೀಕರಿಸು ಅಂತ ಹೇಳ್ತಾ ಇದೀವಿ. ಆ ನಿಟ್ಟಿನಲ್ಲಿ ರೂಟ್ ಆಫ್ 1 ಪ್ಲಸ್ ಸೈನ್ ಎ, ರೂಟ್ ಆಫ್ 1 ಪ್ಲಸ್ ಸೈನ್ ಎ ಎಷ್ಟಿವೆ ಅಂತಂದ್ರೆ 2 ಇವೆ. ಅವು ಎರಡಕ್ಕೂ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಗುಣಿಸ್ಕೊಳ್ಳೋಣ. ಸೊ ಇಸ್ ದ ರೂಟ್ ಆಫ್ 1 ಪ್ಲಸ್ ಸೈನ್ ಎ, 1 ಪ್ಲಸ್ ಸೈನ್ ಎ, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಹೇಳ್ತಾ ಇದೀವಿ. ಅಂದ್ರೆ 2 ಇವೆ ಅಂತ ಅರ್ಥ. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಇಲ್ಲಿ 1 ಪ್ಲಸ್ ಮೈನಸ್ ಸೈನ್ ಎ, 1 ಪ್ಲಸ್ ಸೈನ್ ಎ ಇದೆ. ಇದರಿಂದ ಇದಕ್ಕೂ ಗುಣಿಸ್ಬೇಕು. ರೂಟ್ ಆಫ್ ಎಷ್ಟಾಗತ್ತೆ ಅಂದ್ರೆ 1 ಇಂಟು 1 ಅಂತ ಬಂತು. ಸೈನ್ ಎ ಇಂಟು ಸೈನ್ ಎ, ಸೊ ಇಸ್ ದ ಸೈನ್ ಸ್ಕ್ವೇರ್ ಎ ಅಂತ ಹೇಳ್ತೀವಿ. 1 ಇಂಟು 1 ಮೈನಸ್ ಇಂಟು ಪ್ಲಸ್ ಮೈನಸ್ ಸೈನ್ ಎ ಇಂಟು ಸೈನ್ ಎ, ಸೈನ್ ಸ್ಕ್ವೇರ್ ಎ ಆಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ,
ಈ ಸ್ಕ್ವೈರ್ ರೂಟ್ ಇದೆ, ಇದರಿಂದ ಇದಕ್ಕೆ ಹೋಯ್ತು. ಹಾಗಾದ್ರೆ 1 ಪ್ಲಸ್ ಸೈನ್ ಎ ಅಂತ ಉಳಿಯಿತು. ಇಲ್ಲಿ ಇನ್ನೊಮ್ಮೆ ನೋಡ್ಕೊಳ್ಳಿ, ಈ ಸ್ಕ್ವೈರ್ ರೂಟ್ ಇದೆ, ಈ ಸ್ಕ್ವೈರ್ ರೂಟ್ ಸ್ಕ್ವೈರ್ ಕ್ಯಾನ್ಸಲ್ ಆದ್ರೆ 1 ಪ್ಲಸ್ ಸೈನ್ ಎ. ಕೆಳಗಡೆ ಎಷ್ಟು ಉಳಿಯಿತು ಅಂತಂದ್ರೆ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೈರ್ ಎ ಅಂತ ಉಳಿಯಿತು. ಇಷ್ಟ ಆದ ನಂತರ ವಿದ್ಯಾರ್ಥಿಗಳೇ ಪುನಃ ನಾವೇನ್ ಮಾಡ್ಬೇಕು ಅಂದ್ರೆ 1 ಪ್ಲಸ್ ಸೈನ್ ಎ ಅಂತ ಬರ್ಕೊಂಡು ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೈರ್ ಎ ಇದೆ. 1 ಮೈನಸ್ ಸೈನ್ ಸ್ಕ್ವೈರ್ ಎ ಏನ್ ಬರುತ್ತೆ? ಕಾಸ್ ಸ್ಕ್ವೈರ್ ಎ ಬರುತ್ತೆ. ರೂಟ್ ಆಫ್ ಕಾಸ್ ಸ್ಕ್ವೈರ್ ಎ. ಬಿಕಾಸ್ ಯಾಕೆಂದರೆ ಸೈನ್ ಸ್ಕ್ವೈರ್ ಎ ಪ್ಲಸ್ ಕಾಸ್ ಸ್ಕ್ವೈರ್ ಎ ಈಕ್ವಲ್ ಟು 1. ಹಾಗಾದ್ರೆ ಕಾಸ್ ಸ್ಕ್ವೈರ್ ಎ ಈಕ್ವಲ್ ಟು ಎಷ್ಟಾಗತ್ತೆ? 1 ಮೈನಸ್ ಸೈನ್ ಸ್ಕ್ವೈರ್ ಎ ಅಂತ ಬಂತು. ಇದನ್ನ ನಾವೇನ್ ಮಾಡ್ದೇವು ಅಂತಂದ್ರೆ 1 ಮೈನಸ್ ಸೈನ್ ಸ್ಕ್ವೈರ್ ಎ ಅದಲ್ಲ, ಅಲ್ಲಿ ಕಾಸ್ ಸ್ಕ್ವೈರ್ ಎ ಅಂತ ತುಂಬಿಕೊಂಡಿದೀವಿ. ಹಾಗಾದ್ರೆ 1 ಪ್ಲಸ್ ಸೈನ್ ಎ ಅಪಾನ ಕಾಸ್ ಸ್ಕ್ವೈರ್ ಎ ಇದೆ, ವರ್ಗದಿಂದ ಇದಕ್ಕೆ ಹೋದ್ರೆ ಎಷ್ಟು ಉಳಿಯಿತು ಅಂದ್ರೆ ಕಾಸ್ ಎ ಅಂತ ಉಳಿಯಿತು. ಇಷ್ಟು ಬಂತು. ಇದೇ ಸ್ಕ್ವೈರ್ ರೂಟ್ ಇದೆ, ಸ್ಕ್ವೈರ್ ಇದೆ, ಕ್ಯಾನ್ಸಲ್ ಆಗಿ ಕಾಸ್ ಎ ಅಂತ ಬಂತು. ಇವಾಗ 1 ಅಪಾನ ಕಾಸ್ ಎ ಅಂತ ಬರಿಬೇಕು. 1 ಅಪಾನ ಕಾಸ್ ಎ ಪ್ಲಸ್ ಸೈನ್ ಎ ಅಪಾನ ಕಾಸ್ ಎ ಅಂತ ಬರಿಬೇಕು. ಕಾಸ್ ಎ ಎರಡಕ್ಕೂ ಬರಿಬೇಕು. 1 ಅಪಾನ ಕಾಸ್ ಎ 1 ಪ್ಲಸ್ ಸೈನ್ ಎ ಅಪಾನ ಕಾಸ್ ಎ. 1 ಅಪಾನ ಕಾಸ್ ಎಕ್ಕ ಏನ್ ಬರುತ್ತೆ ಅಂತಂದ್ರ ಶಕ್ ಎ ಅಂತ ಬರೀತೀವಿ. 1 ಅಪಾನ ಕಾಸ್ ಎಕ್ಕ ಶಕ್ ಎ ಬರೀಬೇಕು. ಸೈನ್ ಎ ಅಪಾನ ಕಾಸ್ ಎಕ್ಕ ಏನ್ ಬರೀತೀವಿ ಅಲ್ಲಿ? ಟ್ಯಾನ್ ಎ ಅಂತ ಬರೀತೀವಿ. ಸೈನ್ ಎ ಅಪಾನ ಕಾಸ್ ಎ ಈಕ್ವಲ್ ಟು ಟ್ಯಾನ್ ಎ, 1 ಪ್ಲಸ್ ಕಾಸ್ ಎ ಈಕ್ವಲ್ ಟು ಶಕ್ ಎ. ನಾವು ಸಾಧಿಸಬೇಕಾಗಿತ್ತು ಇಷ್ಟೇ ಕೊಟ್ಟಿದ್ದಾರೆ ಅವರು. ಹಾಗಾದ್ರೆ ಇದು ಆ ಕೊಟ್ಟಿರ್ತಕ್ಕಂಥ ಲೆಕ್ಕಕ್ಕ ಏನು ಅಂತಂದ್ರೆ ಒಂದು ಉತ್ತರ ಅಂತ ಹೇಳ್ತಾ ಇದೀವಿ. ಇದು RHS ಅಂತ. ಈ ರೀತಿಯಾಗಿ ನಾವು ಈ ಒಂದು ಪ್ರಾಬ್ಲಮ್ ಅನ್ನ ಬಿಡಿಸ್ಬೇಕು ಅಂತ ಅರ್ಥೈಸಿಕೊಂಡು ಮುಂದೆ ಈ 6ನೇ ಲೆಕ್ಕ ಮುಗಿದ ನಂತರ 7ನೇ ಲೆಕ್ಕ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ. 7ನೇ ಲೆಕ್ಕ ಪರೀಕ್ಷೆ ದೃಷ್ಟಿಯಿಂದ ಅತಿ ಮಹತ್ವತೆಯನ್ನ ಪಡೆದುಕೊಂಡಿದ್ದು. 7ನೇ ಲೆಕ್ಕ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಅಪಾನ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಕೊಟ್ಟು ನಿಮಗೇನು ಪ್ರೂವ್ ಮಾಡತ್ ಹೇಳಿದ್ರು ಅಂತಂದ್ರೆ ಟ್ಯಾನ್ ಥೀಟಾ ಅಂತ ಸಾಧಿಸಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಡಭಾಗವನ್ನ ತೆಗೆದುಕೊಂಡಾಗ ಇಲ್ಲಿ ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ full divided by 2 cos cube theta minus cos theta ಅಂತ ಇದೆ. ಇದರಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಸೈನ್ ಥೀಟಾ ಇದೆ. ಸೈನ್ ಥೀಟಾ ಸಾಮಾನ್ಯ ಅಪವರ್ತನ ತೆಗೆದುಕೊಳ್ಬೇಕು. ಸೈನ್ ಥೀಟಾ ಸಾಮಾನ್ಯ ಅಪವರ್ತನ ತೆಗೆದುಕೊಂಡಾಗ ಇಲ್ಲಿ 1 ಉಳಿಯುತ್ತೆ ಮೈನಸ್ ಸೈನ್ ಕ್ಯೂಬ್ ಇವೆ. ಸೈನ್ ಅಂತಕ್ಕಂಥವು 3 ಅದಾವಲ್ಲಿ. 3ರಲ್ಲಿ 1 ಸಾಮಾನ್ಯ ಅಪವರ್ತನ ನಾವು ಹೊರಗೆ ತಗೊಂಡೆವು ಅಂತಂದ್ರ 2 ಸೈನ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ. 2 ಸೈನ್ ಸ್ಕ್ವೇರ್ ಥೀಟಾ. ಯಾಕಂದ್ರ 3 ಇದೇವಲ್ಲ, ಸೈನ್ ಥೀಟಾ 1 ಸಾಮಾನ್ಯ ಅಪವರ್ತನ ತೆಗೆದುಕೊಂಡಾಗ 2 ಸೈನ್ ಉಳಿತಾವಲ್ಲಿ ಅಂದ್ರ ಸೈನ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕಾಸ್ ಥೀಟಾ ಅಂತಿದೆ. ಕಾಸ್ ಥೀಟಾ ನಾವು ಹೊರಗೆ ತೆಗೆದುಕೊಂಡಾಗ 2 3 ಕಾಸ್ ಥೀಟಾ ಅನ್ನುವಂಥವು 3 ಅದಾವಲ್ಲ, 3ರಲ್ಲಿ 1 ತೆಗೆದುಕೊಂಡೆವು ಅಂದ್ರ ಕಾಸ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ. ಸೊ ಈಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಆಯ್ತು. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಸೈನ್ ಥೀಟಾ ಅಂತಿದೆ. ಸೊ ಇಸ್ ದ ಸೈನ್ ಥೀಟಾ. ಇವಾಗ 1 ಇದ್ದಲ್ಲಿ ನಾವೇನ್ ತುಂಬಲಿಕ್ಕೆ ಸಾಧ್ಯ ಇದೆ? ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಇದೆ ತಾನೆ, ಅದನ್ನ ತುಂಬಿಕೊಳ್ಳೋಣ ಇಲ್ಲಿ. ಯಾಕೆಂದ್ರೆ ಬಿಕಾಸ್ ಸೊ ಇಸ್ ದ 1 ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್
ಕಾಸ್ ಸ್ಕ್ವೇರ್ ಥೀಟಾ ಅಂತ ಇದನ್ನ ನಾವಲ್ಲಿ ತುಂಬಿಕೊಂಡಾಗ ಅಂದ್ರೆ ಒಂದು ಇರುವಂತಹ ಸ್ಥಳದಲ್ಲಿ ಇದನ್ನ ತೆಗೆದುಕೊಳ್ಳೋಣ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಒಂದಿದೆ ತಾನೇ ಅಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈ ಒಂದು ಜಾಗದಲ್ಲಿ ಬರದೆವು. ಮುಂದೆ ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಇದೆ, 2 ಸೈನ್ ಸ್ಕ್ವೇರ್ ಥೀಟಾ ಇದು ಮೇಲ್ಗಡೆ ಇರುವಂತದ್ದಾಯಿತು. ಇನ್ನು ಅದೇ ರೀತಿಯಾಗಿ ಕೆಳಗಡೆ ತೆಗೆದುಕೊಂಡಾಗ ಅಂದ್ರೆ ಡಿನಾಮಿನೇಟರ್ ತೆಗೆದುಕೊಂಡಾಗ ಛೇದವನ್ನ ತೆಗೆದುಕೊಂಡಾಗ ಕಾಸ್ ಥೀಟಾ ಅಂತ ಬರ್ಕೊಂಡು ಇಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಇದು 2 ಕಾಸ್ ಸ್ಕ್ವೇರ್ ಥೀಟಾ ಬರದೆವು. ಮೈನಸ್ ಒಂದಕ್ಕೆ ನಾವ್ ಎಷ್ಟು ತುಂಬಬೇಕು ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ತುಂಬಬೇಕು. ಹಾಗಾದ್ರೆ ಇಲ್ಲಿ 1 ಅನ್ನುವಂಥದ್ದಿದೆ, ಮೈನಸ್ ಹೊರಗಿದೆ, ಮೈನಸ್ ಬರೆದೀವಿ. 1ರ ಜಾಗದಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಎಷ್ಟು ಬರ್ಕೊಳ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದೆ ಸೈನ್ ಥೀಟಾ ಬ್ರಾಕೆಟ್ ಆಫ್ 2 ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಳ್ಳೋಣ. ಕಾಸ್ ಸ್ಕ್ವೇರ್ ಥೀಟಾ 2 ಸೈನ್ ಸ್ಕ್ವೇರ್ ಥೀಟಾದಲ್ಲಿ 1 ಸೈನ್ ಸ್ಕ್ವೇರ್ ಥೀಟಾ ಕಳಿಬೇಕು. ಸೈನ್ ಸ್ಕ್ವೇರ್ ಥೀಟಾ 2 ಇದು 1 ಇದೆ, ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ. 2 ಸೈನ್ ಸ್ಕ್ವೇರ್ ಥೀಟಾದಲ್ಲಿ 1 ಸೈನ್ ಸ್ಕ್ವೇರ್ ಥೀಟಾ ಕಳೆದೆವು ಅಂದ್ರೆ 1 ಸೈನ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ. ಹಾಗಾದ್ರೆ ಅದೇ ರೀತಿಯಾಗಿ ಕೆಳಗಡೆ ಕಾಸ್ ಥೀಟಾ ಅಂತಿದೆ, ಕಾಸ್ ಥೀಟಾ ಇಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಚಿಹ್ನದಿಂದ ಮೊದಲು ಒಂದು ಸಲ ಗುಣಿಸಿಕೊಳ್ಳಿ. ಮೈನಸ್ ಪ್ಲಸ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಅದೇ ರೀತಿಯಾಗಿ ಮೈನಸ್ ಪ್ಲಸ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಆಗುತ್ತೆ. ಇದು ಡಿನಾಮಿನೇಟರ್ ತೆಗೆದುಕೊಂಡಿವಿ. ಇನ್ನು ಅದೇ ರೀತಿಯಾಗಿ ಮುಂದ್ಗಡೆ ಅದನ್ನ ಬಿಡಿಸ್ಕೊಂತ ಹೋದಾಗ ಸೈನ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ ಬ್ರಾಕೆಟ್ ಆಫ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆ ನಂತರ ಡಿವೈಡೆಡ್ ಬೈ ಇಲ್ಲಿ ಕಾಸ್ ಥೀಟಾ ಅಂತ ಬರ್ಕೊಳ್ಳೋಣ. ಕಾಸ್ ಥೀಟಾ 2 ಕಾಸ್ ಸ್ಕ್ವೇರ್ ಥೀಟಾದಲ್ಲಿ 1 ಕಾಸ್ ಸ್ಕ್ವೇರ್ ಥೀಟಾ ಕಳಿಬೇಕು. ಕಾಸ್ ಸ್ಕ್ವೇರ್ ಥೀಟಾ ಎಷ್ಟಿವೆ ಇಲ್ಲಿ 2, 2ರಲ್ಲಿ 1ನ್ನ ಕಳೀರಿ. 1ನ್ನ ಕಳೆದ್ರೆ ಎಷ್ಟು ಉಳಿಯಿತು? 1 ಕಾಸ್ ಸ್ಕ್ವೇರ್ ಥೀಟಾ ಉಳಿಯಿತು. ಹಾಗಾದ್ರೆ ಕಾಸ್ ಸ್ಕ್ವೇರ್ ಥೀಟಾ ಅಂತ ಆಯ್ತು. 2 ಕಾಸ್ ಸ್ಕ್ವೇರ್ ಥೀಟಾದಲ್ಲಿ 1 ಕಾಸ್ ಸ್ಕ್ವೇರ್ ಥೀಟಾ ಕಳೆದ್ರ 1 ಕಾಸ್ ಸ್ಕ್ವೇರ್ ಥೀಟಾ ಉಳಿಯಿತು. ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದೆ, ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಹಾಗಾದ್ರೆ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಮಾಡೋಣ. ಕ್ಯಾನ್ಸಲ್ ಮಾಡಿದಾಗ ಸೈನ್ ಥೀಟಾ ಅಪಾನ ಎಷ್ಟು ಬಂತು ಅಂದ್ರೆ ಕಾಸ್ ಥೀಟಾ ಅಂತ ಬಂತು. ಹಾಗಾದ್ರೆ ಇವಾಗ ಈಕ್ವಲ್ ಟು ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾಕ್ಕ ನಾವೇನ್ ಬರೀತೀವಿ ಅನ್ನಂಗೈತಲ್ಲಿ ಟ್ಯಾನ್ ಥೀಟಾ ಅಂತ ಬರೀತೀವಿ. ಟ್ಯಾನ್ ಥೀಟಾ ನಾವು ಸಾಧಿಸಬೇಕಾಗಿದ್ದು ಬಲಭಾಗದಲ್ಲಿ ಏನಂತ ಕೊಟ್ಟಿದ್ದಾರೆ? ಟ್ಯಾನ್ ಥೀಟಾ ಅಂತ ಕೊಟ್ಟಿದ್ದಾರೆ. ಟ್ಯಾನ್ ಥೀಟಾ ಅಂತ ಬಂತು. ಸೊ ಇಸ್ ದ ಎಂಡ್ ಅಂದ್ರ ಈ ಸಮಸ್ಯೆ ಮುಗೀತು ಅಂತ ಅರ್ಥ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು 7ನೆಯ ಪ್ರಾಬ್ಲಮ್ ಏನಿದೆ, 7ನೆಯ ಲೆಕ್ಕ ಏನಿದೆ ಅದನ್ನ ಈ ರೀತಿಯಾಗಿ ಬಿಡಿಸ್ಬೇಕು. ಇನ್ನು ಮುಂದೆ 8ನೆಯದಾಗಿ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ನೋಡಿಕೊಳ್ಳೋಣ. 8ನೆಯ ಪ್ರಶ್ನೆ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಾಮುಖ್ಯತೆ. ಅಂದ್ರೆ ಈಗಾಗಲೇ ನಾವು 6, 7, 8 ಸೀರಿಯಲ್ ಆಗಿ ತೆಗೆದುಕೊಂಡಾಗ, ಕ್ರಮಾನುಗತವಾಗಿ ತೆಗೆದುಕೊಂಡಾಗ ಈ 3 ಪ್ರಶ್ನೆಗಳು ಬಹಳ ಸಲ ಅಂದ್ರೆ ಸಾಕಷ್ಟು ಸಲ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದು. ಇದು ಸಹಿತವಾಗಿ ಈ ಒಂದು 8ನೆಯ ಪ್ರಶ್ನೆ ಕನಿಷ್ಠ ಒಂದು ವಾರ್ಷಿಕ ಪರೀಕ್ಷೆಗಳಲ್ಲಿ 8ರಿಂದ 9 ಸಲ ರಿಪೀಟ್ ಆಗಿದೆ, ಮರಳಿ ಕೇಳಿದ್ದಾರೆ. ಆ ಒಂದು ಚಾನ್ಸಸ್ ಈ ವರ್ಷವೂ ಸಹ ಆಗಬಹುದು ಅನ್ನುವ ಒಂದು ನಿರೀಕ್ಷೆ. ಆ ನಿಟ್ಟಿನಲ್ಲಿ 8ನೆಯ ಸಮಸ್ಯೆ ಏನ್ ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ನೋಡಿಕೊಳ್ಳೋಣ.
ಬ್ರಾಕೆಟ್ ಆಫ್ ಸೈನ್ ಎ ಪ್ಲಸ್ ಕೋಶಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಬ್ರಾಕೆಟ್ ಆಫ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಕೊಟ್ಟಿದ್ದಾರೆ. ಅಂದ್ರ ಇದನ್ನ ತಗೊಂಡು ಬಿಡಿಸ್ಕೊಂಡಾಗ ನಿಮ್ಮ ಉತ್ತರ 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ನಿಮ್ಮ ಉತ್ತರ ಬರಬೇಕು. ಹಾಗಾದ್ರೆ ಮೊದಲು ನಾವಿಲ್ಲಿ ವಿದ್ಯಾರ್ಥಿಗಳೇ LHS ಅಂತ ತೆಗೆದುಕೊಂಡಾಗ LHS ಅಂತ ತೆಗೆದುಕೊಂಡು ಸೈನ್ ಎ ಪ್ಲಸ್ ಕೋಶಕ್ ಎ ಅಂತ ತೆಗೆದುಕೊಂಡು ಸ್ಕ್ವೇರ್, ಅದೇ ರೀತಿಯಾಗಿ ಕಾಸ್ ಎ ಪ್ಲಸ್ ಶೆಕ್ ಎ ಹೋಲ್ ಸ್ಕ್ವೇರ್ ಅಂತ ಇದೆ. ಇದು ಎಡಭಾಗವನ್ನ ತೆಗೆದುಕೊಂಡಾಗ ಇಲ್ಲಿ ಏನಿದೆ, ಎರಡು ಟರ್ಮ್ಸ್ಗಳಿವೆ. ಇಲ್ಲಿ ಎರಡು ಟರ್ಮ್ಸ್ಗಳದಾವ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ನೀವು ನೆನಪಿಸ್ಕೊಳ್ಬೇಕು. ಆ ಒಂದು ಸೂತ್ರದ ಪ್ರಕಾರ ಇದನ್ನ ವಿಂಗಡಿಸಬೇಕು. ಹಾಗಾದ್ರೆ ಅದರ ಸೂತ್ರ ಏನು? ಇಲ್ಲೊಂದ್ಸಲ ಬರೋದ್ ತೋರಿಸ್ತೀನಿ ನಿಮಗ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳ್ತಾ ಇದೀವಿ. ಇಷ್ಟು ಈ ಸೂತ್ರದ ಅನುಗುಣವಾಗಿ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ಯೂಷನ್ ಮಾಡಬೇಕು. ಅಂದ್ರೆ ಇದನ್ನ ಬೇಸ್ ಆಗಿ ಇಟ್ಕೊಂಡು. ಹಾಗಾದ್ರೆ ಸೈನ್ ಎ ಇದೆ, ಏನ್ ಬರುತ್ತೆ ಅಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಕೋಶಕ್ ಎ ಅಂದ್ರೆ 2ab ಆಯಿತು. ಮುಂದೆ ಬಿ ಸ್ಕ್ವೇರ್ ಇದೆಯಲ್ಲ, ಕೋಶಕ್ ಸ್ಕ್ವೇರ್ ಎ ಪ್ಲಸ್ ಕೋಶಕ ಸ್ಕ್ವೇರ್ ಎ ಅಂತ ಆಯ್ತು. ಇಷ್ಟೆಲ್ಲ ಎದರದು ಅಂದ್ರೆ ಇದರದು ವಿದ್ಯಾರ್ಥಿಗಳೇ ಸೈನ್ ಎ ಪ್ಲಸ್ ಕೋಶಕ್ ಎ ಹೋಲ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಕೋಶಕ್ ಎ ಪ್ಲಸ್ ಕೋಶಕ್ ಸ್ಕ್ವೇರ್ ಎ. ಇದೇ ರೀತಿಯಾಗಿ ನಾವೇನ್ ಮಾಡೋಣ ಅಂದ್ರ ಈ ಭಾಗನ್ನ ವಿಸ್ತರಿಸಬೇಕು. ಕಾಸ್ ಸ್ಕ್ವೇರ್ ಎ ಬರುತ್ತೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ 2ab ಅಂತಿದೆ, 2 ಕಾಸ್ ಎ ಆನಂತರ ಇಂಟು ಶೆಕ್ ಎ ಇಷ್ಟು ಬರ್ಕೊಂಡು ಪ್ಲಸ್ ಬಿ ಸ್ಕ್ವೇರ್ ಅಂತ ಬರುತ್ತೆ, ಶೆಕ್ ಸ್ಕ್ವೇರ್ ಎ ಅಂತ, ಶೆಕ್ ಸ್ಕ್ವೇರ್ ಎ. ಇಷ್ಟು ರೀತಿಯಾಗಿ ನಾವು ಬರ್ಕೊಂಡಿದೀವಿ. ಈಗಾಗಲೇ ವಿದ್ಯಾರ್ಥಿಗಳೇ ಕೆಲವೊಂದು ಅಂಶಗಳನ್ನ ನಾವು ಗುಂಪುಗಳಾಗಿ ಮಾಡ್ಕೊಳ್ಳೋಣ. ಇಲ್ಲಿ ಸೈನ್ ಸ್ಕ್ವೇರ್ ಎ ಇದೆ, ಇದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಕಾಸ್ ಸ್ಕ್ವೇರ್ ಎ ಇದೆ. ಯಾಕಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು ಒಂದು ತಾನೆ, ಅದು ಒಂದು ಗುಂಪು ಮಾಡ್ಕೊಳ್ಳೋಣ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಒಂದಾಯ್ತು. ಅಂದ್ರೆ ಇದು ತೆಗೆದುಕೊಂಡಿವಿ, ಇದನ್ನ ತೆಗೆದುಕೊಂಡಿವಿ. ಇನ್ನು ಉಳಿದಿತ್ತು ಇಲ್ಲಿ ಕೋಶಕ ಸ್ಕ್ವೇರ್ ಎ ಪ್ಲಸ್ ಶೆಕ್ ಸ್ಕ್ವೇರ್ ಎ, ಶೆಕ್ ಸ್ಕ್ವೇರ್ ಎ ಅಂತ ಆಯ್ತು. ಹಾಗಾದ್ರೆ 2 ಸೈನ್ ಎ ಇಂಟು ಕೋಶಕ್ ಎ, 2 ಸೈನ್ ಎ ಇಂಟು ಕೋಶಕ್ ಎ, ಕೋಶಕ್ ಎ ಅಂತ ಬರೆದೀವಿ. ಇದು ಬರ್ಕೊಂಡಿದೀವಿ. ಆ ನಂತರ ಇನ್ನೂ ಒಂದು ಏನ್ ಉಳಿತು ಅಂದ್ರೆ 2 ಕಾಸ್ ಎ ಇಂಟು ಶೆಕ್ ಎ ಅಂತ ಉಳಿಯಿತು. ಇಷ್ಟ ಆದ ನಂತರ ವಿದ್ಯಾರ್ಥಿಗಳೇ ನಾವಿಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಸೈನ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ ಇದು ಒಂದು ಗುಂಪು ಮಾಡ್ಕೋಬೇಕು. ಕಾಸ್ ಸ್ಕ್ವೇರ್ ಎ ಏನಿದೆ ಅಂತ ನೋಡ್ಬೇಕು. ಇದಕ್ಕೂ ಒಂದು ಫಾರ್ಮುಲಾ ಇದೆ. ಶೆಕ್ ಸ್ಕ್ವೇರ್ ಎ ಅಂತಿದೆ, ಅದಕ್ಕೂ ಫಾರ್ಮುಲಾ ಇದೆ. ಅದನ್ನ ತಗೊಂಡು ನಾವೇನ್ ಮಾಡ್ಬೇಕು, ಇಲ್ಲಿ ಬಿಡಿಸ್ಬೇಕು ಅಂತ. ಎಸ್ ವಿದ್ಯಾರ್ಥಿಗಳೇ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು ಎಷ್ಟು ಅಂದ್ರೆ 1. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1. ಕೋಶಕ ಸ್ಕ್ವೇರ್ ಎ ಅಂತಿದೆ, ಇದರ ಬದಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಎದಕ್ಕಿದು ಕೋಶಕ ಸ್ಕ್ವೇರ್ ಎ ಅಂತಿದೆಯಲ್ಲ, ಇದಕ್ಕ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಆ ನಂತರ ಶೆಕ್ ಸ್ಕ್ವೇರ್ ಎ ಅಂತಿದೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ. ಇಷ್ಟ ಆದ ನಂತರ 2 ಸೈನ್ ಎ ಇದೆ ಇಂಟು ಕೋಶಕ್ ಎ ಬರ್ಬೇಕಾದ್ರ 1 ಅಪಾನ್ ಸೈನ್ ಎ ಅಂತ ಹೇಳ್ತೀವಿ. 1 ಅಪಾನ್ ಸೈನ್ ಎ, ಎದಕ್ಕಿದು
ಕೋಶಕ್ಕೆ 1/sin A ಅಂತ ತಗೊಂಡಿದೀವಿ. ಪ್ಲಸ್ 2 cos A ಅಂತ ಇದೆ ಇಂಟು sec A ಬರಬೇಕು ಅಂದ್ರೆ 1/cos A. sec A 1/cos A ಅಂತ. ಇನ್ನೊಮ್ಮೆ ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, sin square A plus cos square A = 1 ತುಂಬಿಕೊಂಡಿದೀವಿ ತಾನೆ. ಆ ನಂತರ cosec square A 1 plus cot square A ತುಂಬ್ಕೋಬೇಕು. sec square A 1 plus tan square A ಹಾಕ್ಬೇಕು. 2 sin A ಬರೋದು cosec A 1/sin A ಬರೀಬೇಕು. 2 cos A ಬರೋದು sec A 1/cos A ಅಂತ ಬರೀಬೇಕು. ಇಲ್ಲಿ 1 plus 1 ಆನಂತರ ಇದು 1 3 ಆಯ್ತು. 1 2 3 3 ಪ್ಲಸ್ cot square A ಪ್ಲಸ್ tan square A ಅಂತ ಆಯ್ತು. ಹಾಗಾದ್ರೆ sin A ತೆಗೆನು 2 1 ಎಷ್ಟು 2 sin A ಕ್ಯಾನ್ಸಲ್ ಮಾಡಿದ್ರ 2 1 2 ಬತ್ತು. ಅದೇ ರೀತಿಯಾಗಿ cos A ಕ್ಯಾನ್ಸಲ್ ಮಾಡೋಣ. 2 ಪ್ಲಸ್ ಇಂಟು 1 2 ಅಂತ ಬಂತು. ವಿದ್ಯಾರ್ಥಿಗಳೇ, ಕೊನೆಯದಾಗಿ 3 1 2 5 2 7 3 4 5 6 7. ಹಾಗಾದ್ರೆ 7 ಪ್ಲಸ್ cot square A ಪ್ಲಸ್ tan square A ಅಂತ ನಮಗೆ ಕೇಳಿರುವಂತಹ ಪ್ರಶ್ನೆ 7 ಪ್ಲಸ್ tan square A ಪ್ಲಸ್ cot square A ಅಂತಿದೆ. ಈ ರೀತಿಯಾಗಿ ನಾವು ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ಯೂಷನ್ ಮಾಡಬೇಕು. 8ನೇ ಲೆಕ್ಕ ಈ ರೀತಿಯಾಗಿ ಬಿಡಿಸ್ಬೇಕು. ಹಾಗಾದ್ರೆ ಸ್ವಲ್ಪ ಇಲ್ಲಿ ವಿದ್ಯಾರ್ಥಿಗಳೇ ತಮಗೆ ಸೂತ್ರ ಬರೋದು ತೋರಿಸ್ತಾ ಇದೀನಿ ನೋಡಿ. sin square A ಪ್ಲಸ್ cos square A = 1. ಅದೇ ರೀತಿಯಾಗಿ cosec square ಇದೆ. cosec square A = 1 ಪ್ಲಸ್ tan square A. ಆ ನಂತರ sec square A ಇದೆ. ಇದಕ್ಕೆ 1 cosec square A 1 ಪ್ಲಸ್ cot square A ಅಂತ ಬರೀಬೇಕು. 1 ಪ್ಲಸ್ cot square A. sec square A 1 ಪ್ಲಸ್ tan square A ಅಂತ ಬರೀಬೇಕು. ಆ ರೀತಿಯಾಗಿ ಇಲ್ಲಿ cosec A 1/sin A, cosec A 1/sin A ಅಂತ ಹೇಳ್ತೀವಿ. ಅದೇ ರೀತಿಯಾಗಿ sec A 1/cos A, sec A 1/cos A ಅಂತ. ಈ ರೀತಿಯಾಗಿ ಇಷ್ಟೆಲ್ಲ ನಾವೇನ್ ಮಾಡ್ಕೊಂಡಿದೀವಿ ಇದರಲ್ಲಿ ಅಳವಡಿಸಿಕೊಂಡಿವಿ. sin square A plus cos square A = 1. cosec square ತೆಗೆದುಕೊಂಡಾಗ 1 plus cot square A, cosec square 1 plus cot square A. sec square ತೆಗೆದುಕೊಂಡಾಗ 1 plus tan square A. cosec ತೆಗೆದುಕೊಂಡಾಗ 1/sin A, sec A ತೆಗೆದುಕೊಂಡಾಗ 1/cos A. ಇಷ್ಟೆಲ್ಲ ತುಂಬಿಕೊಂಡು ಈ ಒಂದು ಲೆಕ್ಕಗಳನ್ನ ಬಿಡಿಸೇವಿ. ಆದಷ್ಟು ಸೂತ್ರಗಳು ಇಲ್ಲಿ ಬರೆದೇವಿ. ಆ ವಿದ್ಯಾರ್ಥಿಗಳೇ ಆ ಸೂತ್ರನ ತಾವು ನೆನಪಿನಲ್ಲಿ ಇಟ್ಕೊಂಡು ಆದಷ್ಟು ಈ ಲೆಕ್ಕಗಳನ್ನ ಬಿಡಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮುಂಬರುವ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳಿದ್ರು ಕೇಳಬಹುದು. ಟ್ರಿಗ್ನೋಮೆಟ್ರಿ, ಇಟ್ ಮೀನ್ಸ್ ತ್ರಿಕೋನಮಿತಿ. ಈ ಒಂದು ಅಧ್ಯಾಯದಲ್ಲಿ ಎಕ್ಸರ್ಸೈಸ್ 8.3 ಅಂದರೆ ಅಭ್ಯಾಸ 8.3ರಲ್ಲಿ ನಾವು ಮುಖ್ಯವಾದ ಪ್ರಶ್ನೆ 4. ಆ 4ನೇ ಪ್ರಶ್ನೆಯಲ್ಲಿ ಈಗಾಗಲೇ 1ರಿಂದ 8 ಸಮಸ್ಯೆಗಳನ್ನ ಬಿಡಿಸಿದೀವಿ. ಫ್ರೋ ದ್ಯಾಟ್ ಅಂತ ಹೇಳ್ತಾ ಇದೀವಲ್ಲ, ಸಾಧಿಸು ಅನ್ನುವಂತಹ ಒಂದು ಭಾಗದಲ್ಲಿ 1 2 3 4 5 6 7 8 ಈ 8 ಲೆಕ್ಕಗಳನ್ನ ಈಗಾಗಲೇ ಬಿಡಿಸಿದ್ದು. ಪುನಃ ನಾವು ಇವಾಗ 9ನೇ ಪ್ರಶ್ನೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ. 9ನೇ ಲೆಕ್ಕ ಯಾವ ರೀತಿಯಾಗಿ ಬಿಡಿಸ್ಬೇಕು, ಅದು ಏನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡ್ಕೊಳ್ಳೋಣ. 9ನೇ ಲೆಕ್ಕ ಈ ತೆರನಾಗಿದೆ. ಬ್ರಾಕೆಟ್ ಆಫ್ cosec A minus sin A ಬ್ರಾಕೆಟ್ ಕಂಪ್ಲೀಟ್ ಬ್ರಾಕೆಟ್ sec A minus cos A ಬ್ರಾಕೆಟ್ ಕಂಪ್ಲೀಟ್ = 1/tan A plus cot A ಅಂತ ಪ್ರೂವ್ ಮಾಡಬೇಕು. ಅದನ್ನ ಸಾಧಿಸ್ಬೇಕು ಅಂತ. ಇದನ್ನ ಸಾಧಿಸ್ಬೇಕು ಅಂದ್ರೆ ಕೆಳಗಡೆ ಕೊಟ್ಟಿದ್ದಾರೆ ಏನು ಅಂದ್ರೆ ಹಿಂಟ್ ಅಂತ ಕೊಟ್ಟಿದ್ದಾರೆ. ಏನು ಸೂಚನೆ ನಮಗೆ ಅಂತಂದ್ರೆ
ಸಿಂಪ್ಲಿಫೈ LHS ಅಂಡ್ RHS ಸೆಪರೇಟ್ಲಿ. LHS ಅಂದ್ರ ಇದು ಕೋಶಕ್ಕೆ ಮೈನಸ್ ಸೈನ್ ಎ, ಶಕ್ಕೆ ಮೈನಸ್ ಕಾಸ್ ಏನದಲ್ಲ ಅದು LHS. ಇನ್ನು RHS ಅಂದ್ರ 1/tan A ಪ್ಲಸ್ ಕಾಟ್ ಎ RHS. ಎರಡೂ ಪ್ರತ್ಯೇಕವಾಗಿ ಬಿಡಿಸ್ಬೇಕು. ಎರಡೂ ಪ್ರತ್ಯೇಕವಾಗಿ ಬಿಡಿಸಿದಾಗ ಎರಡಕ್ಕೂರದು ಆನ್ಸರ್ LHS ಆನ್ಸರ್ ಎಷ್ಟು ಬರುತ್ತೆ ಅಷ್ಟೇ ಆನ್ಸರ್ RHS ಅಂತ ಬರಬೇಕು ಅಂತ ಹೇಳಿದ್ರು ಅವರು. ಅಂದ್ರೆ ಪ್ರತ್ಯೇಕವಾಗಿ ಬಿಡಿಸಿ ಅಂತ. ಈಗ ವಿದ್ಯಾರ್ಥಿಗಳೇ ನಾವೇನ್ ಮಾಡ್ಕೊಳ್ಳೋಣ ಅಂತಂದ್ರೆ LHS ಭಾಗವನ್ನ ತೆಗೆದುಕೊಳ್ಳೋಣ. ಇಲ್ಲಿ LHS ಕೊಟ್ಟಿದ್ದು ಸಮಸ್ಯೆ ಕೋಶಕ ಎ ಅಂತ ಕೊಟ್ಟಿದ್ದಾರೆ, ಮೈನಸ್ ಸೈನ್ ಎ ಅಂತ ಇದೆ. ಅದೇ ರೀತಿಯಾಗಿ ಶಕ್ ಎ ಕೊಟ್ಟಿದ್ದಾರೆ, ಮೈನಸ್ ಕಾಸ್ ಎ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಎಡಭಾಗವನ್ನು ತೆಗೆದುಕೊಂಡಿವಿ. ಆ ಎಡಭಾಗದಿಂದ ನಾವೇನ್ ಮಾಡೋಣ ಅಂದ್ರ ಇದರದ್ದು ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡಿಕೊಳ್ಳೋಣ. ಹಾಗಾದ್ರೆ ಕೋಶಕ್ ಎ ಅಂತ ಇದೆ. ಈ ಕೋಶಕ್ ಏಕ ಏನಾಗುತ್ತೆ ಅಂತಂದ್ರೆ ಈಗಾಗಲೇ ತಮಗ್ ಗೊತ್ತು 1/sin A ಅಂತ ಬರುತ್ತೆ. 1/sin A ಎದರದಿದು ಅಂತಂದ್ರ ಕೋಶಕ ಏತು ಮೈನಸ್ ಸೈನ್ ಎ ಅಷ್ಟೇ ಅದಲ್ಲ, ಅದನ್ನ ಅಷ್ಟೇ ಬರೆಕೊಳ್ಳೋಣ. ಇನ್ನ ಶಕ್ ಎ ಅಂತಿದೆ. ಶಕ್ ಏಕ ಏನ್ ಬರುತ್ತೆ ಅಂತಂದ್ರ 1/cos A ಅಂತ ಬರುತ್ತೆ. ಹಾಗಾದ್ರೆ 1/cos A ಅಂತ ಇದು ಶಕ್ ಏಕ ಮೈನಸ್ ಕಾಸ್ ಎ ಅಂತ ಬರ್ಕೋಬೇಕು. ಇಷ್ಟ ಆದ ನಂತರ ಹಾಗಾದ್ರೆ ನಿಮಗ ನೆನಪಿರಲ್ಲ ಅಂತಂದ್ರೆ ಕೋಶಕ್ ಎ ಇಕ್ವಲ್ಟು ನಾವೇನ್ ತಗೊಂಡಿದೀವಿ ಅಂತಂದ್ರೆ ಕೋಶಕ ಎ ಇಕ್ವಲ್ಟು 1/sin A ಅಂತ ತುಂಬಿಕೊಂಡಿದೀವಿ. ಇನ್ನು ಅದೇ ರೀತಿಯಾಗಿ ಮತ್ತೇನ್ ತಗೊಂಡಿದೀವಿ ಅಂತಂದ್ರೆ ಶಕ್ ಎ ಅಂತ ತಗೊಂಡಿದೀವಿ. ಹಾಗಾದ್ರೆ ಶಕ್ ಏಕ ಏನ್ ತುಂಬಿಕೊಂಡಿದೀವಿ ಅಂತಂದ್ರೆ 1/cos A ಅಂತ ಈ ಒಂದು ಲೆಕ್ಕದಲ್ಲಿ ನಾವು ತುಂಬಿಕೊಂಡಿದ್ದು. ಅದಕ್ಕಾಗಿ ಇಲ್ಲಿ ಅದನ್ನ ಬರದೇವಿ. ಹಾಗಾದ್ರೆ ಇಲ್ಲಿ ಏನೂ ಇರ್ಲಿಲ್ಲ ಅಂದ್ರ 1 ಅಂತ ಇರ್ಲಿ, ಇಲ್ಲಿ 1 ಅಂತ ತೆಗೆದುಕೊಳ್ಳೋಣ. ಇಲ್ಲಿ ಸೈನ್ ಎ ಮತ್ತು 1 ಲಸ ತೆಗೆದುಕೊಳ್ಬೇಕು. ಏನ್ ಬರುತ್ತೆ ಅಂತಂದ್ರೆ ಸೈನ್ ಎ ಅಂತ ಬಂತು. ಸೈನ್ ಎ ಇದೆ, ಸೈನ್ ಎ ಇದೆ. ಇದಕ್ಕೆ 1ರಿಂದ 1 ಇಂಟು ಸೈನ್ ಎ ಸೊ ಇಸ್ ದ ಸೈನ್ ಎ ಅಂತ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 1 ಒಂದಲೇ ಎಷ್ಟಾಗುತ್ತೆ 1 ಮೈನಸ್ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವಯರ್ ಎ ಅಂತ ಇತ್ತು. ಇದು ಮೊದಲನೆಯ ಒಂದು ಬ್ರಾಕೆಟ್ದಿಂದ ಬಂದಿತ್ತು ಅಂತ. ಇನ್ನು ಅದೇ ರೀತಿಯಾಗಿ ಈ ಎರಡನೇ ಬ್ರಾಕೆಟ್ದಿಂದ ಏನ್ ಬರುತ್ತೆ ಅಂತ ನೋಡ್ಕೋಬೇಕು. ಕಾಸ್ ಎ ಮತ್ತು 1ರದ್ದು ಲಸ ತೆಗಿಬೇಕು. ಕಾಸ್ ಎ ಅಂತ ಬಂತು. ಕಾಸ್ ಎ ಇದೆ, ಕಾಸ್ ಎ ಇದೆ, 1 ಅಂತ ತೆಗೆದುಕೊಳ್ಳೋಣ. 1 ಇಂಟು ಕಾಸ್ ಎ ಅಂತ ಹೇಳ್ತೀವಿ. ಹಾಗಾದ್ರೆ 1 ಒಂದಲೇ 1 ಮೈನಸ್ ಕಾಸ್ ಎ ಗುಣಾಕಾರ ಮಾಡ್ರಿ ಏನ್ ಬರುತ್ತೆ ಕಾಸ್ ಸ್ಕ್ವೇರ್ ಎ ಬರುತ್ತೆ. ಈ ರೀತಿಯಾಗಿ ಮೊದಲನೆಯ ಬ್ರಾಕೆಟ್ದಿಂದ ಇಷ್ಟು, ಎರಡನೆಯ ಬ್ರಾಕೆಟ್ದಿಂದ ಇಷ್ಟು ಬಂತು. ಇವಾಗ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಇದೆ ವಿದ್ಯಾರ್ಥಿಗಳೇ. ತಮ್ಮ ಗೊತ್ತು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು ಎಷ್ಟು ಬರುತ್ತೆ 1 ಅಥವಾ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಂತ ಹೇಳ್ತೀವಲ್ಲ. ಅದರ ನಿಮಿತ್ತವಾಗಿ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇದ್ದಲ್ಲಿ ನಾವೇನ್ ತುಂಬಾನು ಅಂತಂದ್ರೆ ಕಾಸ್ ಸ್ಕ್ವೇರ್ ಎ ಅಂತ ತುಂಬಿಕೊಳ್ಳೋಣ. ಅಪಾನ ಸೈನ್ ಎ ಅಂತ ಇದೆ. ಇದು ಮೊದಲನೆಯ ಬ್ರಾಕೆಟ್ದಿಂದ ಬಂದಿದ್ದು ಅಂತ. ಇನ್ನು ಎರಡನೆಯ ಬ್ರಾಕೆಟ್ದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರ್ತು. ಅಲ್ಲಿ ಏನ್ ಮಾಡೋಣ ಅಂದ್ರ ಸೈನ್ ಸ್ಕ್ವೇರ್ ಎ ಅಂತ ತುಂಬಿಕೊಳ್ಳೋಣ. ಸೈನ್ ಸ್ಕ್ವೇರ್ ಎ ಅಪಾನ ಕಾಸ್ ಎ ಅಂತ ಬರೆದೀವಿ. ಅಂದ್ರೆ ಇಲ್ಲಿ ಏನೇನ್ ಮಾಡಿದೆವು ಅಂದ್ರೆ ಬಿಕಾಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1. ಈ ಒಂದು ಫಾರ್ಮದಲ್ಲಿ ನಾವೇನ್ ಮಾಡ್ಕೊಂಡಿದೀವಿ ಅಂತಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇದೆ, ಸೈನ್ ಸ್ಕ್ವೇರ್ ಎ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ. ಕಾಸ್ ಸ್ಕ್ವೇರ್ ಎ ಇರುತ್ತೆ. ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. 1 ಮೈನಸ್ ಸೈನ್ ಸ್ಕ್ವೇರ್ ಎ ತೆಗೆದು ಅಲ್ಲಿ ಕಾಸ್ ಸ್ಕ್ವೇರ್ ಹಾಕೊಂಡಿದೀವಿ.
ಅದೇ ರೀತಿಯಾಗಿ ಕಾಸ್ ಸ್ಕ್ವೇರ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ವಿ, ಮೈನಸ್ ಕಾಸ್ ಸ್ಕ್ವೇರ್ ಆಗತ್ತೆ. ಅಂದ್ರೆ ಒಂದು ಮೈನಸ್ ಕಾಸ್ ಸ್ಕ್ವೇರ್ ಸ್ಥಳದಲ್ಲಿ ಸೈನ್ ಸ್ಕ್ವೇರ್ ಎ ಅಂತ ತುಂಬಿಕೊಂಡಿದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಕಾಸ್ ಎ ಅನ್ನುವಂಥವು ಎಷ್ಟದಾವ ಅಲ್ಲಿ ಅಂದ್ರ 2 ಅದಾವ. ಅದಕ್ಕೋಸ್ಕರವಾಗಿ ಕಾಸ್ ಸ್ಕ್ವೇರ್ ಎ ಅಂದ್ರೆ ಕಾಸ್ ಎ ಇಂಟು ಕಾಸ್ ಎ, ಇದನ್ನ ವಿಸ್ತರಿಸಿ ಬರಿಬೇಕು. ಕಾಸ್ ಎ ಇಂಟು ಕಾಸ್ ಎ ಅಂತ ಹೇಳ್ತೀವಿ. ಅಪಾನ ಏನಿದೆ ಅಂತಂದ್ರೆ ಸೈನ್ ಎ ಅಂತ ಇದೆ. ಇಂಟು, ಯಾಕಂದ್ರೆ ಇವೆರಡು ಮಧ್ಯದಲ್ಲಿ ಏನದಲ್ಲಿ ಇಂಟು ಇರುತ್ತೆ. ಸೈನ್ ಎ ಅನ್ನುವಂಥದ್ದು ಇದೇ ರೂಪದಲ್ಲಿ ಬರೀಬೇಕು. ಸೈನ್ ಎ ಇಂಟು ಸೈನ್ ಎ ಅಂತ ಬರೆದೇವಿ. ಅಪಾನ ಎಷ್ಟಿದೆ ಅಂತಂದ್ರೆ ಕಾಸ್ ಎ ಅಂತ ಇದೆ. ಕಾಸ್ ಎ ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಕಾಸ್ ಎ ಇದೆ, ಕಾಸ್ ಎ ಕ್ಯಾನ್ಸಲ್ ಮಾಡೋಣ. ಇನ್ನು ಅದೇ ರೀತಿಯಾಗಿ ಸೈನ್ ಎ ಕ್ಯಾನ್ಸಲ್ ಮಾಡೋಣ. ಹಾಗಾದ್ರೆ ಉತ್ತರ ಇಲ್ಲಿ ಎಷ್ಟು ಉಳಿಯಿತು ಅಂತಂದ್ರೆ ಕಾಸ್ ಎ ಅಂತ ಹೇಳ್ತೀವಿ. ಕಾಸ್ ಎ ಆ ನಂತರ ಇಂಟು ಏನ್ ಬಂತು ಅಂತಂದ್ರೆ ಸೈನ್ ಎ ಅಂತ ಆಯ್ತು. ಯಾಕಂದ್ರೆ ಉಳಿದಿದ್ದು 2 ತಾನೇ, ಇಲ್ಲಿ ಕಾಸ್ ಎ ಅಂತ ಉಳಿತು ಇಂಟು ಸೈನ್ ಎ ಉಳಿತು. ಇದು ಎಷ್ಟನೇದ್ದು ಅಂತಂದ್ರೆ ನಂಬರ್ 1 ಅಂತ ತೆಗೆದುಕೊಳ್ಳೋಣ. 1ನೇದ್ದು. ಇವಾಗ LHS ಬಿಡಿಸಿವಿ. LHS ಉತ್ತರ ಎಷ್ಟು ಬಂತು ಅಂದ್ರೆ ಕಾಸ್ ಎ ಇಂಟು ಸೈನ್ ಎ ಅಂತ ಬಂತು. ಅದೇ ರೀತಿಯಾಗಿ ಇನ್ನ ಎಡಭಾಗವನ್ನ ತಗೋಬೇಕಲ್ಲ, 1 ಅಪಾನ ಟ್ಯಾನ್ ಎ ಪ್ಲಸ್ ಕಾಟ್ ಎ ಇದೆ, ಅದನ್ನ ತಗೊಂಡ್ ಬಿಡಿಸ್ಬೇಕು. ಅದರ ಉತ್ತರ ಇದರಷ್ಟೇ ಬಂತು ಅಂದ್ರೆ ಇವೆರಡು ಈಕ್ವಲ್ ಇವೆ ಅಂತ ಹೇಳಕ್ ಬರುತ್ತೆ. ಹಾಗಾದ್ರೆ ಈ ಬಲಭಾಗದಲ್ಲಿ ಏನಿದೆ ಅದನ್ನ ಬಿಡಿಸಿ ನೋಡೋಣ ಅದರ ಉತ್ತರ ಎಷ್ಟು ಬರುತ್ತೆ ಅಂತ. ಈಗಾಗಲೇ ಎಡಭಾಗವನ್ನ ಬಿಡಿಸಿದೀವಿ. ಇನ್ನು ಬಲಭಾಗದಲ್ಲಿ ಉತ್ತರ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. 1 ಅಂತಿದೆ, 1 ಭಾಗಲೆ ಈ ರೀತಿಯಾಗಿ ತೆಗೆದುಕೊಳ್ಳೋಣ. ಯಾಕೆಂದ್ರೆ ನಮಗ ಸಮಸ್ಯೆ ಬಿಡಿಸುವಾಗ ಅನುಕೂಲ ಆಗ್ಲಿ ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಟ್ಯಾನ್ ಎ ಅಂತಿದೆ, ಟ್ಯಾನ್ ಎ ಬರ್ಕೊಳ್ಳೋಣ. ಪ್ಲಸ್ ಕಾಟ್ ಎ ಅಂತಿದೆ, ಕಾಟ್ ಎ ಅಂತ ಬರ್ಕೊಳ್ಳೋಣ. ಈಕ್ವಲ್ ಟು 1 ಭಾಗಲೆ ಟ್ಯಾನ್ ಎ ನಾವೇನಂತ ಹೇಳ್ತೀವಿ, ಸೈನ್ ಎ ಅಪಾನ ಕಾಸ್ ಎ ಅಂತ. ಟ್ಯಾನ್ ಎ ಸೈನ್ ಎ ಅಪಾನ್ ಕಾಸ್ ಎ ಅಂತ ಬರಿಬೇಕು. ಪ್ಲಸ್ ಕಾಟ್ ಎ ಇದೆ, ಟ್ಯಾನ್ ಎದ್ದು ಅಪೋಸಿಟ್ ಏನು ಕಾಟ್ ಎ. ಹಾಗಾದ್ರೆ ಟ್ಯಾನ್ ಎ ಸೈನ್ ಎ ಅಪಾನ್ ಕಾಸ್ ಎ ಬರೆದಿವಿ. ಕಾಟ್ ಎ ಏನು ಬರಿಬೇಕಾಗತ್ತೆ, ಕಾಸ್ ಎ ಅಪಾನ ಸೈನ್ ಎ ಅಂತ ಬರಿಬೇಕಾಗತ್ತೆ. ಟ್ಯಾನ್ ಅಪೋಸಿಟ್ ಕಾಟ್ ಎ ಆಗತ್ತೆ. ಟ್ಯಾನ್ ಎಕ್ಕ ಇಷ್ಟು ಬಂದ್ರ ಕಾಟ್ ಎಕ್ಕ ಇದು ಮೇಲ್ಗಡೆ ಹೋಗಿ ಮೇಲಿಂದ ಕೆಳಗಡೆ ಬರುತ್ತೆ. ಇಷ್ಟೇ ವ್ಯತ್ಕ್ರಮವಾಗ್ತದ ಅಂತ ಅರ್ಥ. ಹಾಗಾದ್ರೆ 1 ಭಾಗ್ಲೆ ಇಲ್ಲಿ ನಾವೇನ್ ಮಾಡೋಣ ಅಂದ್ರ ಕಾಸ್ ಎ ಸೈನ್ ಎ ಲಸ ತೆಗೆದುಕೊಳ್ಳೋಣ. ಸೈನ್ ಎ ಇಂಟು ಕಾಸ್ ಎ ಅಂತ ಹೇಳ್ತೀವಿ. ಅಂದ್ರೆ LCM ಅಂತ ಕರಿತೀವಿ. ಕಾಸ್ ಎ ಇದೆ, ಕಾಸ್ ಎ ಇದೆ. ಇದನ್ನ ಕಾಸ್ ಎ ಹೋದ್ರ ಉಳಿದಿದ್ದು ಏನು ಉಳಿತು, ಸೈನ್ ಎ ಉಳಿತು. ಇಲ್ಲಿ ಸೈನ್ ಎ ಬರ್ಕೊಳ್ಳೋಣ. ಸೈನ್ ಎ ತೆಗೆದುಕೊಂಡಾಗ ಕಾಸ್ ಎ ಉಳಿಯುತ್ತೆ, ಕಾಸ್ ಎ ಅಂತ ಬರ್ಕೋಬೇಕು. ಸೈನ್ ಎ ಇಂಟು ಸೈನ್ ಎ, ಸೈನ್ ಸ್ಕ್ವೇರ್ ಎ ಅಂತ ಬರೀತೀವಿ. ಸೈನ್ ಎ ಇಂಟು ಸೈನ್ ಎ, ಸೈನ್ ಸ್ಕ್ವೇರ್ ಎ 2 ಸಲ ಗುಣಿಸ್ಕೊಂಡಿವಿ. ಆ ನಂತರ ಪ್ಲಸ್ ಕಾಸ್ ಎ 2 ಸಲ ಗುಣಿಸ್ಬೇಕು. ಕಾಸ್ ಎ ಇಂಟು ಕಾಸ್ ಎ ಗುಣಿಸ್ಕೊಂಡಾಗ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಕಾಸ್ ಸ್ಕ್ವೇರ್ ಎ ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಸ್ವಲ್ಪ ಇಲ್ಲಿ ನೋಟ್ ಮಾಡ್ಕೊಳ್ಳೋಣ. ಬಿಕಾಸ್ ಟ್ಯಾನ್ ಎ ಈಕ್ವಲ್ ಟು ಏನ್ ತಗೊಂಡಿದೀವಿ, ಸೈನ್ ಎ ಅಪಾನ್ ಕಾಸ್ ಎ ಅಂತ ತಗೊಂಡಿದೀವಿ. ಇನ್ನು ಅದೇ ರೀತಿಯಾಗಿ ನಾವು ಕಾಟ್ ಎ ತೆಗೆದುಕೊಂಡಾಗ ಕಾಟ್ ಎದಲ್ಲಿ ಕಾಸ್ ಎ ಅಪಾನ ಸೈನ್ ಎ ಅಂತ ಬರ್ಕೊಂಡಿದ್ದು ಇದು ಈಗಾಗಲೇ ಇಲ್ಲಿ ಬರೆದೀವಿ. ಹಾಗಾದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇದೆ. ಇದು ಅಂತೂ ತಮ್ಗೆ ಸಾಮಾನ್ಯವಾಗಿ ಗೊತ್ತು. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು ಎಷ್ಟು, 1. ಹಾಗಾದ್ರೆ ನಮ್ಗೆ ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬಂದಿರ್ತಾನೆ. ಆ ಜಾಗದಲ್ಲಿ ಆ ಸ್ಥಳದಲ್ಲಿ 1 ಅಂತ ತುಂಬಿಕೊಳ್ಳೋಣ. ಈಕ್ವಲ್ ಟು 1 ಭಾಗ್ಲೆ
ಈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ತೆಗೆದು ಇದರ ಜಾಗದಲ್ಲಿ 1 ಅಂತ ತುಂಬಿಕೊಳ್ಳೋಣ. ಅಪಾನ ಸೈನ್ ಎ ಅಂತ ಬಂತು ಇಂಟು ಕಾಸ್ ಎ ಅಂತ ಬಂತು. ವಿದ್ಯಾರ್ಥಿಗಳೇ, ಇಲ್ಲಿ 1 ಇಂಟು ತೆಗೆದುಕೊಳ್ಳೋಣ. ಇದು ಭಾಗಲೇ ಚಿಹ್ನೆ ತೆಗೆದು ಇಂಟು ಮಾಡ್ಕೊಳ್ಳೋಣ. ಇಂಟು ಮಾಡ್ಕೊಂಡೇವಂದ್ರೆ ಕೆಳಗೆ ನಿಂತು ಮ್ಯಾಗ ಹೋಗುತ್ತೆ. ಸೈನ್ ಎ ಆಗುತ್ತೆ ಇಂಟು ಕಾಸ್ ಎ ಆಗುತ್ತೆ. ಅಪಾನ ಎಷ್ಟು ಅಂದ್ರೆ 1 ಅಂದ್ರೆ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಬರುತ್ತೆ. ನಾರ್ಮಲ್ ಆಗಿ 1 ಇದೆ. ಹಾಗಾದ್ರೆ ಅಂತಿಮ ಉತ್ತರ ಎಷ್ಟು ಬರುತ್ತೆ ಇಲ್ಲಿ ಅಂತಂದ್ರೆ, ಇದರಿಂದ ಗುಣಿಸ್ಕೊಂಡಾಗ ಸೈನ್ ಎ ಇಂಟು ಕಾಸ್ ಎ ಅಂತ ಬಂತು. ಇದಕ್ಕ 2 ಅಂತ ಕರೆಯೋಣ. ಈಗಾಗಲೇ 1 ನಾವು ಹಿಂದೆ ಬಿಡಿಸಿದೀವಿ. LHS ಭಾಗ ಅಲ್ಲಿ 1 ಬಂದಿದೆ. ಅದರ ಉತ್ತರ ಮತ್ತು ಇದರ ಉತ್ತರ ಅಂದ್ರೆ ಫ್ರಾಮ್ 1 and 2 ಅಂತ ಹೇಳ್ತೀವಿ. 1 ಮತ್ತು 2 ಹೋಲಿಸ್ಬೇಕು. ಎರಡೂ ಉತ್ತರ ಒಂದೇ ವೇತನೆ. ಅದಕ್ಕೋಸ್ಕರವಾಗಿ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಇವಾಗ ಫ್ರಾಮ್ 1 and 2 ಅಂತ ಹೇಳ್ತೀವಿ. ಅಂದ್ರೆ 1 ಮತ್ತು 2ರಿಂದ LHS ಈಕ್ವಲ್ ಟು ಏನ್ ಬರುತ್ತೆ, RHS ಅಂತ. LHS ಈಕ್ವಲ್ ಟು RHS ಅಂತ ಬಂತು. ಈ ರೀತಿಯಾಗಿ ನಾವು 9ನೇ ಲೆಕ್ಕವನ್ನ ಬಿಡಿಸ್ಬೇಕು. ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳೇ, ಈಗಾಗಲೇ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಕಷ್ಟು ಸಲ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದು. ಈ ಪ್ರಶ್ನೆಯನ್ನ ಈ ತೆರನಾಗಿ ತಾವು ಬಿಡಿಸಿ ಆದಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತಾ, ಮುಂದೆ ಕೊನೆಯದಾಗಿ ಈ ಒಂದು ಅಭ್ಯಾಸದಲ್ಲಿ ಏನಿದೆ, ಕೊನೆಯ ಲೆಕ್ಕ 10ನೇದು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ. ಎಸ್ ವಿದ್ಯಾರ್ಥಿಗಳೇ, ಅಂತಿಮ ಪ್ರಶ್ನೆ ಎಕ್ಸರ್ಸೈಸ್ 8.3 ಮುಖ್ಯವಾದ ಲೆಕ್ಕ 4ನೇದ್ದು, ಮೇನ್ ಕ್ವಶನ್ ನಂಬರ್ 4. ಅದರಲ್ಲಿ ಕೊನೆಯದಾಗಿರುವಂತಹ ಸಮಸ್ಯೆ 10ನೇದು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಪಾನ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಬ್ರಾಕೆಟ್ ಕಂಪ್ಲೀಟ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ ಅಪಾನ್ 1 ಮೈನಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಅಂತ ಕೊಟ್ಟು ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ ಅಂತ ಕೇಳಿದ್ದಾರೆ. ಅಂದ್ರೆ ಮೊದಲ ಈ ಭಾಗನ ಬಿಡಿಸ್ಬೇಕು. ಅದಕ್ಕೂ ಉತ್ತರ ಟ್ಯಾನ್ ಸ್ಕ್ವೇರ್ ಅಂತ ಬರಬೇಕು. ತದನಂತರ ಈ ಭಾಗನ ಬಿಡಿಸ್ಬೇಕು. ಇದಕ್ಕೂ ಉತ್ತರ ಟ್ಯಾನ್ ಸ್ಕ್ವೇರ್ ಎ ಅಂತ ಬರಬೇಕು. ಹಾಗಾದ್ರೆ ಪ್ರಥಮವಾಗಿ ನಾವಿಲ್ಲಿ ತೆಗೆದುಕೊಳ್ಳೋಣ LHS ಅಂತ. ಹಾಗಾದ್ರೆ ಏನಂತಿದೆ ಅಂತಂದ್ರೆ, ಬ್ರಾಕೆಟ್ ನಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಪಾನ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇವಾಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಇದೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಕೆ ಏನ್ ಬರುತ್ತೆ ಅಂತಂದ್ರ ಸೆಕ್ ಸ್ಕ್ವೇರ್ ಎ ಬರುತ್ತೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಕೆ ಏನ್ ಬರುತ್ತೆ, ಸೆಕ್ ಸ್ಕ್ವೇರ್ ಎ. ಅದೇ ರೀತಿಯಾಗಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇದೆ, ಅದಕ್ಕೆ ಕೋಶಕ ಸ್ಕ್ವೇರ್ ಎ ಬರುತ್ತೆ. ಕೋಶಕ್ ಸ್ಕ್ವೇರ್ ಎ ಅಂತ. ಹಾಗಾದ್ರೆ ಇಲ್ಲಿ ಸ್ವಲ್ಪ ನೋಟ್ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ, ಇದಕ್ಕೆ ಏನ್ ಬರದೇವು ಅಂದ್ರ ಸೆಕ್ ಸ್ಕ್ವೇರ್ ಎ. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇದೆ, ಇದಕ್ಕೆ ಕೋಶಕ ಸ್ಕ್ವೇರ್ ಎ ಅಂತ ಬರ್ಕೊಂಡಿದೀವಿ. ಇಷ್ಟು ನಾವು ಇದ್ದ ಜಾಗದಲ್ಲಿ ಸೆಕ್ ಸ್ಕ್ವೇರ್ ಎ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇದ್ದಲ್ಲಿ ಕೋಶಕ ಸ್ಕ್ವೇರ್ ಎ ಅಂತ ಬರ್ಕೊಂಡಿದೀವಿ. ಹಾಗಾದ್ರೆ ಇಲ್ಲಿ ಶೆಕ್ ಅಂತ ಇದೆ ವಿದ್ಯಾರ್ಥಿಗಳೇ. ಮೊದಲ ಶೆಕ್ ಅಂತ ತೆಗೆದುಕೊಳ್ಳೋಣ. 1 ಅಪಾನ್ ಕಾಸ್ ಆಗುತ್ತೆ. ಸೊ ಇಸ್ ದ 1 ಅಪಾನ್ ಕಾಸ್ ಎದರದು ಅಂತಂದ್ರ ಶೆಕ್ ಎ ಅಂತ. ಇವಾಗ ನಿಮಗ್ ಕೊಟ್ಟಿದ್ದೇನು, ಸ್ಕ್ವೇರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ನಾವೇನ್ ಮಾಡೋಣ ಅಂತಂದ್ರ 1 ಅಪಾನ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊಳ್ಳೋಣ. ಭಾಗ್ಲೆ ಇಲ್ಲಿ ಕೋಶಕ ಸ್ಕ್ವೇರ್ ಇದೆ, ಕೋಶಕಕ್ಕೆ ಏನ್ ಬರುತ್ತೆ ಅಂತಂದ್ರೆ 1 ಅಪಾನ ಸೈನ್ ಎ ಬರುತ್ತೆ. ಕೋಶಕಕ್ಕೆ 1 ಅಪಾನ ಸೈನ್ ಎ. ಹಾಗಾದ್ರೆ 1 ಅಪಾನ ಸೈನ್ ಎ ಅಂತ ಮೊದಲ ಬರ್ಕೊಳ್ಳೋಣ. ಇವಾಗ ಇಲ್ಲಿ ಸ್ಕ್ವೇರ್ ಇದೆ ತಾನೆ, ಇದಕ್ಕ ಸ್ಕ್ವೇರ್ ಹಾಕೋಣ. ಇಷ್ಟೇ ವ್ಯತ್ಯಾಸ, ಏನಿಲ್ಲ. ಇವಾಗ ಶೆಕ್ ಎ 1 ಅಪಾನ ಕಾಸೆ, ಇದ ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕಿ. ಕೋಶಕ ಎ ಇದೆ, ಕೋಶಕ್ಕೆ 1 ಅಪಾನ್ ಸೈನ್ ಎ, ಇದಕ್ಕೂ ಸ್ಕ್ವೇರ್ ಇದೆ, ಇದಕ್ಕ ಸ್ಕ್ವೇರ್ ಹಾಕಿ. ಹಾಗಾದ್ರೆ ಇಲ್ಲಿ ಏನು ಅಂತಂದ್ರೆ
ಶಕ್ ಎ ಈಕ್ವಲ್ ಟು ಏನ್ ತಗೊಂಡಿದೀವಿ ಅಂತಂದ್ರೆ 1 ಕಾಸ್ ಎ ತಗೊಂಡಿದೀವಿ. ಆ ನಂತರ ಕೋಶಕ್ ಎ ಇದೆ, ಕೋಶಕ್ಕ ಏಕ ಏನ್ ತಗೊಂಡಿದೀವಿ ಅಂದ್ರೆ 1 ಸೈನ್ ಎ ಅಂತ ತಗೊಂಡಿದೀವಿ. ಇಷ್ಟು ತುಂಬಿಕೊಂಡಿವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ 1 ಕಾಸ ಸ್ಕ್ವಯರ್ ಎ ಇಂಟು ಮಾಡ್ಕೊಳ್ಳೋಣ. ಭಾಗಲೇ ತೆಗೆದು ಇಂಟು ಮಾಡ್ಕೊಂಡಾಗ ಸೈನ್ ಸ್ಕ್ವೇರ್ ಎ ಮೇಲ್ಗಡೆ ಹೋಗುತ್ತೆ. ಹಾಗಾದ್ರೆ ಸೈನ್ ಸ್ಕ್ವೇರ್ ಎ ಅಪಾನ 1 ಅಂತ ಆಯ್ತು. ಇದು ವ್ಯತ್ಕ್ರಮ ಆಗುತ್ತೆ ಇಂಟು ಆಯ್ತು ಅಂದ್ರೆ. ಇಲ್ಲಿ ಸೈನ್ ಸ್ಕ್ವೇರ್ ಎ ಇಂಟು 1 ಗುಣಸಾನು ಸೈನ್ ಸ್ಕ್ವೇರ್ ಎ ಅಂತ ಬಂತು. ಕಾಸ್ ಸ್ಕ್ವೇರ್ ಎ 1 ಗುಣಿಸಿದ್ರ ಕಾಸ ಸ್ಕ್ವೇರ್ ಎ ಅಂತ ಬಂತು. ಇದನ್ನೇ ವಿದ್ಯಾರ್ಥಿಗಳೇ ಎರಡಕ್ಕೂ ಸ್ಕ್ವೇರ್ ಇದೇವೆ ಅಲ್ಲ, ಸೈನ್ ಸ್ಕ್ವೇರ್ ಎ ಅಂತಿದೆ, ಕಾಸ್ ಸ್ಕ್ವೇರ್ ಎ ಅಂತಿದೆ. ಇದನ್ನ ಈ ರೀತಿಯಾಗಿ ಬರ್ಕೊಳ್ಳೋಣ. ಸೈನ್ ಎ ಅಪಾನ ಕಾಸ್ ಎ ಅಂತ ಬರ್ಕೊಳ್ಳೋಣ. ಎರಡಕ್ಕೂ ವರ್ಗಿದೆ. ಹಾಗಾದ್ರೆ ಇಲ್ಲಿ ಸ್ಕ್ವೇರ್ ಅಂತ ತೆಗೆದುಕೊಳ್ಳೋಣ. ಹಾಗಾದ್ರೆ ಸೈನ್ ಎ ಅಪಾನ ಕಾಸ್ ಎ ತೆಗೆದುಕೊಂಡಾಗ ಏನ್ ಬರುತ್ತೆ? ಟ್ಯಾನ್ ಎ ಬರುತ್ತೆ. ಇವೆರಡರ ಬದಲಿ ನಾವೇನ್ ಮಾಡೋಣ ಅಂದ್ರ ಟ್ಯಾನ್ ಎ ಅಂತ ತಗೊಳ್ಳೋಣ ಸ್ಕ್ವೇರ್. ಹಾಗಾದ್ರೆ ಈಕ್ವಲ್ ಟು ಅಂತಿಮವಾಗಿ ಟ್ಯಾನ್ ಇಂಟು ಸ್ಕ್ವೇರ್, ಸೊ ಇಸ್ ದ ಟ್ಯಾನ್ ಸ್ಕ್ವೇರ್ ಎ ಅಂತ ಬಂತು. ಈಗಾಗಲೇ ನಮಗೆ ಕೇಳಿದ್ದು ಅದೇ ತಾನೇ. ಹಾಗಾದ್ರೆ ಈ ರೀತಿಯಾಗಿ ಈ ಸಮಸ್ಯೆಯನ್ನ ನಾವ್ ಏನ್ ಮಾಡ್ಬೇಕು? ಬಿಡಿಸ್ಬೇಕು ಅಂತ. ಇದು ಈಗಾಗಲೇ ಮೊದಲಿನ ಭಾಗವನ್ನು ತಗೊಂಡು ಬಿಡಿಸಿದೀವಿ. ಟ್ಯಾನ್ ಸ್ಕ್ವೇರ್ ಎ ಅಂತ ಬಂತು. ಇನ್ನ ಅದೇ ರೀತಿಯಾಗಿ 1 ಮೈನಸ್ ಟ್ಯಾನ್ ಎ ಅಪಾನ್ 1 ಮೈನಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇದನ್ನು ಬಿಡಿಸಿದಾಗ ಟ್ಯಾನ್ ಸ್ಕ್ವೇರ್ ಎ ಅಂತ ಉತ್ತರ ಬರಬೇಕು. ಇದು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ನೋಡ್ಕೊಳ್ಳೋಣ. ಇದೊಮ್ಮೆ ತಾವು ಮೊದಲು ಪ್ರಾಕ್ಟೀಸ್ ಮಾಡಿ, ಆ ನಂತರ ಇದನ್ನ ಪ್ರಾಕ್ಟೀಸ್ ಮಾಡೋಣ. ಆ ನಂತರ ಉತ್ತರ ಎರಡಕ್ಕೂ ಟ್ಯಾಲಿ ಮಾಡೋಣ ಅಂತ. ವಿದ್ಯಾರ್ಥಿಗಳೇ, ಈಗಾಗಲೇ ಮೊದಲನೇ ಭಾಗವನ್ನ ಬಿಡಿಸಿದೀವಿ. ಇನ್ನು ಎರಡನೆಯದಾಗಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟ್ಯಾನ್ ಎ ಅಂತಿದೆ. ಬ್ರಾಕೆಟ್ ತೆಗೆದುಕೊಳ್ಳೋಣ. 1 ಮೈನಸ್ ಟ್ಯಾನ್ ಎ ಇದೇನದಲ್ಲ ಭಾಗಲೇ ಈ ರೀತಿಯಾಗಿ ತೆಗೆದುಕೊಳ್ಳೋಣ. 1 ಮೈನಸ್ ಕಾಟ್ ಎ ಅಂತ ತಗೊಂಡು ಇದಕ್ಕೆ ಹೋಲ್ ಸ್ಕ್ವೇರ್ ಅಂತ ಇದೆ. ಹಾಗಾದ್ರೆ ಹೋಲ್ ಸ್ಕ್ವೇರ್ ತೆಗೆದುಕೊಳ್ಳೋಣ. ಇಲ್ಲಿ ಬ್ರಾಕೆಟ್ ಆಫ್ 1 ಮೈನಸ್ ಟ್ಯಾನ್ ಎ ಭಾಗಲೆ 1 ಮೈನಸ್ ಕಾಟ್ ಎ ಇದೆ. ಕಾಟ್ ಎ ಇದ್ದಿದ್ದು ಏನಾಗುತ್ತೆ? 1 ಅಪಾನ್ ಟ್ಯಾನ್ ಎ ಆಗುತ್ತೆ. 1 ಅಪಾನ್ ಟ್ಯಾನ್ ಎ ಅಂತ ಬ್ರಾಕೆಟ್ ಕಂಪ್ಲೀಟ್ ಸ್ಕ್ವೇರ್ ಮತ್ತೆ ಬರುತ್ತೆ. ಈಕ್ವಲ್ ಟು ಪುನಃ 1 ಮೈನಸ್ ಟ್ಯಾನ್ ಎ ಭಾಗಲೆ ಇಲ್ಲಿ ಏನು ಇರ್ಲಿಲ್ಲ ಅಂದ್ರ 1 ಇರ್ಲಿ. ಎಲ್ಸಿಎಂ ಎಷ್ಟಾಗುತ್ತೆ? ಟ್ಯಾನ್ ಎ ಇಂಟು 1 ಟ್ಯಾನ್ ಎ ಬರುತ್ತೆ. 1 ಇಂಟು ಟ್ಯಾನ್ ಎ ಅಂತ ಹೇಳ್ತೀವಿ. ಟ್ಯಾನ್ ಎ ಇಂಟು 1 1 ಅಂತ. ಟ್ಯಾನ್ ಎ 1 ಗುಣಿಸ್ಬೇಕು. ಟ್ಯಾನ್ ಎ ಅಂತ ಬಂತು. ಮೈನಸ್ 1 1 1 ಬ್ರಾಕೆಟ್ ಹಾಕಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಅಂತ ತಗೋಬೇಕು. ಹಾಗೆ ಸ್ಕ್ವೇರ್ ತೆಗೆದುಕೊಳ್ತಾ ಬನ್ನಿ, ಕೊನೆಯದಾಗಿ ತಾನೇ ಬರುತ್ತೆ ಆನ್ಸರ್ ಇಲ್ಲಿ. ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ. ಇವಾಗ ಇದನ್ನ ವ್ಯತ್ಕ್ರಮ ಮಾಡಿಕೊಳ್ಳೋಣ. ಭಾಗಲೇ ತೆಗೆದು ಇಂಟು ಮಾಡಬೇಕು. ಟ್ಯಾನ್ ಎ ಮೇಲ್ಗಡೆ ಹೋಗುತ್ತೆ. ಆ ನಂತರ ಡಿವೈಡೆಡ್ ಬೈ ಇದು ಮೇಲ್ಗಡೆ ಹೋಯ್ತು ಅಂದ್ರೆ ಟ್ಯಾನ್ ಎ ಮೈನಸ್ 1 ಕೆಳಗೆ ಬರುತ್ತೆ. ಟ್ಯಾನ್ ಎ ಮೈನಸ್ 1 ಇಷ್ಟ ಆದ ನಂತರ ಮತ್ತೆ ಹೋಲ್ ಸ್ಕ್ವೇರ್ ಅಂತ ಹೇಳ್ತಾ ಇದೀವಿ. ವಿದ್ಯಾರ್ಥಿಗಳೇ, ಇಲ್ಲಿ 1 ಮೈನಸ್ ಟ್ಯಾನ್ ಎ ಇದೆ, ಟ್ಯಾನ್ ಎ ಮೈನಸ್ 1 ಇದೆ. ಇವಾಗ ಕ್ಯಾನ್ಸಲ್ ಮಾಡ್ಲಕ್ ಆಗಲ್ಲ. ಇದು ಅಥವಾ ಇದು ಎರಡು ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಸೇಮ್ ಇರ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಮೈನಸ್ 1ರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿಕೊಳ್ಳೋಣ ನಾವು. ಹಾಗಾದ್ರೆ ಇಲ್ಲಿ ಮೈನಸ್ 1 ಅಂತ ತೆಗೆದುಕೊಂಡಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಟ್ಯಾನ್ ಎ ಆಗುತ್ತೆ. ಟ್ಯಾನ್ ಎ ಅಂತ ಆಯ್ತು. ಮೈನಸ್ ಮೈನಸ್ ಪ್ಲಸ್ ಟ್ಯಾನ್ ಎ, ಮೈನಸ್ ಪ್ಲಸ್ ಇದೆ, ಮೈನಸ್ ಪ್ಲಸ್ ಮೈನಸ್ 1 ಗೊತ್ತಾಯ್ತು ವಿದ್ಯಾರ್ಥಿಗಳೇ. ಇಲ್ಲಿ ನಾವೇನ್ ಮಾಡ್ಕೊಂಡಿದೀವಿ? ಮೈನಸ್ 1 ತಗೊಂಡಿದೀವಿ. ಮೈನಸ್ 1ರಿಂದ ಮೈನಸ್ ಟ್ಯಾನ್ ಎ ಗುಣಿಸಿವಿ, ಪ್ಲಸ್ ಟ್ಯಾನ್ ಎ ಆಗುತ್ತೆ. ಮೈನಸ್ ರಿಂದ ಪ್ಲಸ್ 1 ಗುಣಿಸಿವಿ,
ಮೈನಸ್ ಒಂದಾಗುತ್ತೆ, ಕನ್ಫ್ಯೂಸ್ ಮಾಡ್ಕೋಬಾರದು. ಇಲ್ಲಿ -1 ಸಾಮಾನ್ಯ ಅಪವರ್ತನ ನಾವು ತೆಗೆದುಕೊಂಡಾಗ ಆ ನಂತರ ಇಂಟು ಟ್ಯಾನ್ ಎ ಅಪಾನ ಟ್ಯಾನ್ ಎ -1 ಇಷ್ಟು ಈ ರೀತಿಯಾಗಿ ಇತ್ತು ಸ್ಕ್ವೇರ್ ಅಂತ ಹೇಳ್ತೀವಿ. ಇವಾಗ ಟ್ಯಾನ್ ಎ ಕ್ಯಾನ್ಸಲ್ ಮಾಡಿ, ಇದು ಟ್ಯಾನ್ ಎ ಕ್ಯಾನ್ಸಲ್ ಆದಾಗ -1 ಇಂಟು ಏನೇನು ಉಳಿತು ಬರ್ಕೊಳ್ಳೋಣ. ಅಲ್ಲಿ ಬ್ರಾಕೆಟ್ ನಲ್ಲಿ ಈಕ್ವಲ್ ಟು ಬ್ರಾಕೆಟ್ ಆಫ್ -1 ಇಂಟು ಏನು ಉಳಿತು ಟ್ಯಾನ್ ಎ ಅಂತ ಉಳಿಯಿತು. ಇದು ಹೋಲ್ ಸ್ಕ್ವೇರ್. ಹಾಗಾದ್ರೆ -1 ಇಂಟು ಟ್ಯಾನ್ ಎ ಗುಣಿಸಿದಾಗ ಮೈನಸ್ ಟ್ಯಾನ್ ಎ ಅಂತ ಬಂತು, ಹೋಲ್ ಸ್ಕ್ವೇರ್ ಅಂತ ಹೇಳ್ತೀವಿ. ಮೈನಸ್ ಟ್ಯಾನ್ ಎ ಎರಡು ಸಲ ಮಲ್ಟಿಪ್ಲೈ ಮಾಡ್ಕೋಬೇಕು. ಮೈನಸ್ ಟ್ಯಾನ್ ಎ ಇಂಟು ಮೈನಸ್ ಟ್ಯಾನ್ ಎ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಸ್ ದ ಪ್ಲಸ್ ಟ್ಯಾನ್ ಎ ಸ್ಕ್ವೇರ್ ಅಂತ. ಹಂಗಾದ್ರೆ ಮೈನಸ್ ಟ್ಯಾನ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ. ಇದು ಎರಡನೆಯದಾಗಿ 1 ಮತ್ತು 2 ನೋಡ್ಕೊಂಡಿದೀವಿ. 1 ಮತ್ತು 2 ಫ್ರಾಮ್ 192 ಅಂತ ಹೇಳ್ತೀವಿ. ಫ್ರಾಮ್ 192 ಅಂತ ತೆಗೆದುಕೊಂಡಾಗ ಇಲ್ಲಿ ಏನಾಗುತ್ತೆ ಟ್ಯಾನ್ ಸ್ಕ್ವೇರ್ ಅಂತ ಉತ್ತರ ಬಂತು. ಸೊ ಇಸ್ ದ ನಾವಿಲ್ಲಿ LHS ಈಕ್ವಲ್ ಟು RHS ಅಂತ ಬರೀತೀವಿ. ಈ ರೀತಿಯಾಗಿ 10ನೇ ಲೆಕ್ಕವನ್ನ ಬಿಡಿಸಿವಿ. ವಿದ್ಯಾರ್ಥಿಗಳೇ, ತಾವೆಲ್ಲ ಇಲ್ಲಿವರೆಗೆ ಎಕ್ಸರ್ಸೈಸ್ 8.3ರಲ್ಲಿ ಬರುವಂತ ಎಲ್ಲ ಲೆಕ್ಕಗಳು, ಒಂದು ಮೇನ್ ಲೆಕ್ಕ ಅದರಲ್ಲಿಯೂ ಬಿಡಿಸಿದೀವಿ, ಎರಡನೇದ್ದು ಮೇನ್ ಲೆಕ್ಕ ತೆಗೆದುಕೊಂಡಾಗ ಅಲ್ಲಿ ಬಿಡಿಸಿದೀವಿ, ಮೂರನೇ ಲೆಕ್ಕವನ್ನು ತೆಗೆದುಕೊಂಡಾಗ ಅಲ್ಲಿ ಒಟ್ಟು ಲೆಕ್ಕಗಳನ್ನ ಬಿಡಿಸಿದೀವಿ, ನಾಲ್ಕನೇ ಲೆಕ್ಕ ತೆಗೆದುಕೊಂಡಾಗ 10 ಲೆಕ್ಕಗಳನ್ನ ಬಿಡಿಸಿಕೊಂಡಿದೀವಿ. ಈ ರೀತಿಯಾಗಿ ನಾವು ಈ ಟ್ರಿಗ್ನೋಮೆಟ್ರಿ 8 ಅಧ್ಯಾಯ 8 ಏನಿದೆ ಅದರಲ್ಲಿ ಸಂಪೂರ್ಣವಾದ ಎಲ್ಲ ಲೆಕ್ಕಗಳನ್ನ ಬಿಡಿಸಿದೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಏನ್ ಮಾಡ್ಕೊಳ್ಳೋಣ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ಬರುತ್ತೆ, ಅಂದ್ರೆ ತ್ರಿಕೋನಮಿತಿಯ ಅನ್ವಯಗಳು ಅಂತ ಬರುತ್ತೆ. ಆ ಒಂದು ಅಧ್ಯಾಯದಲ್ಲಿ ಉದಾಹರಣೆಯ ಲೆಕ್ಕಗಳ ಸಮೇತವಾಗಿ ನಾವೇನ್ ಮಾಡ್ಕೊಳ್ಳೋಣ, ಅಭ್ಯಾಸದಲ್ಲಿರುವ ಪ್ರತಿಯೊಂದು ಲೆಕ್ಕಗಳನ್ನ ಬಿಡಿಸೋಣ. ಅದಕ್ಕೋಸ್ಕರವಾಗಿ ದಯವಿಟ್ಟು ವಿದ್ಯಾರ್ಥಿಗಳು ತಮಗೆ ಈ ಒಂದು ಅಧ್ಯಾಯದ ಮೇಲೆ ಬಿಡಿಸುವಂತ ಎಲ್ಲ ಪ್ರಶ್ನೆಗಳು ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನುವಂಥದ್ದು ತಮಗೆ ನೇರವಾಗಿ ಸಿಗ್ಬೇಕಾದ್ರೆ ತಾವೇನ್ ಮಾಡ್ಬೇಕು, ಬಿರಾದಾರ್ ಮೆಥ್ಸ್ ಅಂತ ಯೂಟ್ಯೂಬ್ ದಲ್ಲಿ ಹೋಗಿ ಬಿರಾದಾರ್ ಮೆಥ್ಸ್ ಅಂತ ಹಿಡಿತಾ ಅಲ್ಲಿ ತಾವೇನ್ ಮಾಡ್ಬೇಕು, ಟೈಪ್ ಮಾಡಿ ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ಏನಾಗುತ್ತೆ, ನಮ್ಮ ಒಂದು ಚಾನಲ್ ಓಪನ್ ಆಗುತ್ತೆ. ಆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೆ ಆದರೆ ಈ ಒಂದು ಗಣಿತ ವಿಷಯ ಮೇಲೆ ಬರುವಂತ ಎಲ್ಲ ಲೆಕ್ಕಗಳು, ಎಲ್ಲ ಪಾಠಗಳ ಮೇಲೆ ಬರುವಂತ ಲೆಕ್ಕಗಳನ್ನ ಸುಲಭವಾಗಿ ಬಿಡಿಸಿದ್ದು ತಮಗೆ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಕು, ಅದರ ಜೊತೆಗೆ ತಾವು ಒಂದು ಲೈಕ್ ಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತಾ 9ನೇಯ ಒಂದು ಲೆಸನ್ಸ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ಬರ್ತಲ್ಲ, ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್ಸ್ ಅಲ್ಲಿ ಅಂದ್ರೆ ತ್ರಿಕೋನಮಿತಿಯ ಅನ್ವಯಗಳಲ್ಲಿ ಬಹಳ ಮುಖ್ಯವಾದ ಭಾಗ ಅದು. ಕನಿಷ್ಠ 2 ರಿಂದ 3 ಮಾರ್ಕ್ಸ್ ಆ ಒಂದು ಅಧ್ಯಾಯದ ಮೇಲೆ ಬರುತ್ತೆ. ಅದಕ್ಕೋಸ್ಕರವಾಗಿ ಅಲ್ಲಿ ಒಟ್ಟು 21 ಲೆಕ್ಕಗಳು ಅಂದ್ರೆ ಆ ಒಂದು ಉದಾಹರಣೆ ಲೆಕ್ಕಗಳು ಮತ್ತು ಅಭ್ಯಾಸದಲ್ಲಿ ಲೆಕ್ಕಗಳ ತೆಗೆದುಕೊಂಡು ಆ 21 ಪ್ರಾಬ್ಲಮ್ಸ್ ಗಳನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ.